ಸಮಾಜ. ಒಂದು ಕಾಲದಲ್ಲಿ ಶೂದ್ರ ಜನಾಂಗದವರು ಯಾರು ಕೂಡ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಬಹಳ ವರ್ಷಗಳ ಕಾಲ ಮಹಿಳೆಯರಿಗೂ ಇರಲಿಲ್ಲ. ಬಹಳ ಸಂತೋಷ ಆಯ್ತು. ಇಲ್ಲಿ ಒಬ್ಬ ಹೆಣ್ಣುಮಗಳು ಇಂಗ್ಲಿಷ್ನಲ್ಲಿ ನಿರೂಪಣೆ ಮಾಡ್ತಾ ಇದ್ದರು. ಇಂಗ್ಲಿಷ್ನಲ್ಲಿ ನಿರೂಪಣೆ ಮಾಡ್ತಾ ಇದ್ದರು. ದಲಿತ ಹೆಣ್ಮಗಳು. ಬಹಳ ಸಂತೋಷ ಆಯ್ತು. ನಾನು ಕೇಳಿದೆ ಮಾದೇವಪ್ಪನಿಗೆ, ಯಾಕೆ ಇಂಗ್ಲಿಷ್ನಲ್ಲಿ ಮಾಡ್ತಾ ಇದ್ದೀರಿ ಅಂತಂದ್ರೆ, ಮಾದೇವಪ್ಪ ಏನ್ ಹೇಳಿದ್ರು ಕೂಡ ದಲಿತರಿಗೂ ಇಂಗ್ಲಿಷ್ ಬರ್ತದೆ ಅಂತ ಗೊತ್ತಾಗ್ಲಿ. ಅದಕ್ಕೆ ಮಾದೇವಪ್ಪ ಯಾವಾಗಲೂ ಇಂಗ್ಲಿಷ್ನಲ್ಲಿ ಮಾತಾಡ್ತಾ ಇರ್ತಾನೆ. ನಾನು ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ಬರೆದು ಇಂಗ್ಲಿಷ್ ಮರ್ತೋಯ್ತು ನನಗೆ. ಯೂಸೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಯೂಸೇಜ್ ಇಲ್ಲದೆ ಹೋದ್ರೆ ಬಹಳ ಕಷ್ಟ ಆಗ್ತದೆ. ಆದ್ರಿಂದ ನಾನು ನನ್ನ ಅನುಭವದ ಮಾತುಗಳೇನಪ್ಪಾ ಅಂತಂದ್ರೆ, ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ, ನಾನು BSc ಓದುವಾಗ, ಲಾ ಓದುವಾಗ ಮನೆಯಲ್ಲಿ ಇರ್ತಕ್ಕಂಥ ದನ ಕರುಗಳಿಗೆ ನೀರು ಕುಡಿಸೋ ಕೆಲಸ ವಹಿಸಿದ್ರು ನಾನು, ನಮ್ಮಪ್ಪ. ನಾನು ಬಾವಿಯಿಂದ ನೀರು ತಗೊಬಂದು ದನ ಕರುಗಳಿಗೆ ನೀರು ಕುಡಿಸಬೇಕಾಗಿತ್ತು. ಬಾವಿನಲ್ಲಿ ನೀರು ಸೇದಕ್ಕೆ ಹೋಯ್ತಿದ್ದೆ. ಅಲ್ಲೆಲ್ಲ ಗುಬ್ಬಚ್ಚಿಗಳೆಲ್ಲ ಬಾವಿನಲ್ಲಿ ಸೇರ್ಕೊಂಡಿರೋವು. ಆ ಗುಬ್ಬಚ್ಚಿಗಳು ಹುಲ್ಸೆತ್ತೆ ಇದೆಯಲ್ಲ, ಕಸ, ಆ ಕಸ ಎಲ್ಲ ನೀರಿನಲ್ಲಿ ಬಿಟ್ಬಿಟ್ಟಿರೋವು. ಆ ನೀರು ಮುಚ್ಕೊಂಡಿರೋದು ಆ ಕಸದಿಂದ. ನೀರು ತಗೋಬೇಕಾದ್ರೆ ನಾವು ಮೇಲೆ ಕೆಳಗೆ, ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ದೂರ ಹೋದ್ಮೇಲೆ, ಕಸ ದೂರ ಹೋದ್ಮೇಲೆ ನೀರು ತಗೊಳ್ಳಿ. ಆಮೇಲೆ ಬಂದ್ಮೇಲೆ ಮತ್ತೆ ಸೇರ್ಕೊಂಡ್ಬಿಡೋದು. ನಮ್ಮ ಜಾತಿ ವ್ಯವಸ್ಥೆ ಹಿಂಗೇ ಆಗಿರೋದು, ಬದಲಾವಣೆ ಆಗೋದಿಲ್ಲ. ಸ್ವಲ್ಪ ದೂರ ಹೋಗ್ತದೆ ಮತ್ತೆ ಮತ್ತೆ ದೂರ ಹೋಯ್ತದೆ ಮತ್ತೆ ಇದು ನನ್ನ ಅನುಭವದ ಮಾತು. ಅದಕ್ಕೆ ನೋಡ್ರಿ, ನಾನು ಮುಖ್ಯಮಂತ್ರಿ ಆಗಿರುವಾಗ ಅಸಮಾನತೆ ಹೋಗ್ಬೇಕಲ್ಲ, ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ಬರಬೇಕಲ್ಲ, ಅದಕ್ಕೆ ಮಾಡದ್ದು ಏನ್ ಮಾಡಿದೆ ನಾನು 2013ರಲ್ಲಿ. 2013ರಲ್ಲಿ ಏನ್ ಹೇಳಯ್ಯ, ಸಮಾಜ ಕಲ್ಯಾಣ ಇಲಾಖೆ ಸಚಿವರು SCP TSP ಕಾಯ್ದೆ ಮಾಡಿದ್ದು ಯಾವನಾರು ಮಾಡಿದಾರ? ಎಲ್ಲರೂ ಮಾಡಿದಾರೇನ್ರಿ? ಆಂಧ್ರ, ತೆಲಂಗಾಣ, ಕರ್ನಾಟಕ ಬಿಟ್ರೆ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಮಾಡಿಲ್ಲ. ಮತ್ತೆ ನಿಮ್ಗೆ ಹೆಂಗೆ ಆರ್ಥಿಕ ಶಕ್ತಿ ಬರೋದು? ಹೆಂಗೆ ಶಕ್ತಿ ಬರೋದು? ಹೆಂಗೆ? ಈಗ ಕೆಲವು ರಾಜಕೀಯ ಪಕ್ಷಗಳು ಇದಕ್ಕೆ ವಿರುದ್ಧವಾಗಿದ್ದಾವೆ. ಏನಮ್ಮ, 2013ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕಾಯ್ದೆ ಮಾಡೋದು ನಾವು ಬೆಳಗಾಂ ಅಧಿವೇಶನದಲ್ಲಿ. ಆ ಕಾಯ್ದೆ ಮಾಡಿದ ಮೇಲೆ 15,000 ಕೋಟಿ ಇತ್ತು SCP TSP. 2014ರಲ್ಲಿ 15,000 ಕೋಟಿ ಇತ್ತು. ಇವತ್ತು ಎಷ್ಟು ಗೊತ್ತಾ? ಎಷ್ಟಿದೆ? 42,000 ಕೋಟಿ. ಬಹಳ ಜನರಿಗೆ ಇದರ ಮಹತ್ವನೇ ಅರ್ಥ ಆಗಿಲ್ಲ. ಬಹಳ ಜನರಿಗೆ ಇದು ಅರ್ಥ ಆಗಿಲ್ಲ. ಯಾಕೆ ಬೇರೆ ಕೇಂದ್ರದಲ್ಲಿ ಯಾಕೆ ಮಾಡಿಲ್ಲ? ಬೇರೆ ರಾಜ್ಯಗಳಲ್ಲಿ ಯಾಕೆ ಮಾಡಿಲ್ಲ? ನಾವು ಇದನ್ನೆಲ್ಲ ಕೇಳೋದೇ ಇಲ್ಲ. ಮತ್ತೆ ಸುಮ್ಮನೆ ಬಂದ್ಬಿಡ್ತದೆ ಸಮಾನತೆ.
ಸುಮ್ಮನೆ ಬರ್ತದ? ಅಸಮಾನತೆ ಹೋಗ್ಬೇಕು ಅಂತಂದ್ರೆ ಸುಮ್ಮನೆ ಹೋಗುತ್ತಾ? ಆರ್ಥಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರು? ಬುದ್ಧ ಏನ್ ಹೇಳದ? ಸಮಾನತೆಯ ಸಮಾಜ ನಿರ್ಮಾಣ ಆಗ್ಬೇಕು ಅಂತೆಲ್ಲ ಹೇಳಿದ್ದು. ಸಮಾನತೆಯ ಸಮಾಜ ಆಗ್ಬೇಕಾದ್ರೆ ಆರ್ಥಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಆರ್ಥಿಕವಾಗಿ ಶಕ್ತಿ ಬರದೆ ಹೋದ್ರೆ, ಸಾಮಾಜಿಕವಾಗಿ ಶಕ್ತಿ ಬರದೆ ಹೋದ್ರೆ ಬದಲಾವಣೆ ಆಗಲ್ಲ. ಸ್ವಾತಂತ್ರ್ಯ ಬಂದರೂ ಕೂಡ ಅದು ಸಾರ್ಥಕ ಆಗಲ್ಲ, ಯಶಸ್ಸನ್ನು ಕಾಣಲ್ಲ. ಆಮೇಲೆ ನಾನು ಮಾಡಿದ ಇನ್ನೊಂದು ಕೆಲಸ ಏನಪ್ಪಾ ಅಂತಂದ್ರೆ, ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಂದದ್ದು. ಅಲ್ಲಿವರೆಗೆ ತಂದಿದ್ರ? ಬೇರೆ ರಾಜ್ಯಗಳಲ್ಲಿ ಇದೆಯಾ? ಬೇರೆ ರಾಜ್ಯಗಳಲ್ಲಿ ಯಾಕಿಲ್ಲ? ನಾನು ಯಾಕೆ ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಕೂಡ ಒಬ್ಬ ಹಿಂದುಳಿದ ಜಾತಿಗೆ ಸೇರಿದವನು. ನಾನು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥವನು. ನಾನು ಆಗದೆ ಇರಬಹುದು. ನಮ್ಮ ಜನಾಂಗ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಎಲ್ಲ ಸಮಾಜದವರು ಕೂಡ